ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇದು ರಾಜ್ಯ ರಾಜಕೀಯವನ್ನು ಅಷ್ಟೇ ಅಲ್ಲದೆ ಇಡೀ ದೇಶದ ರಾಜಕೀಯದಲ್ಲೇ ಸಂಚಲನವನ್ನು ಮೂಡಿಸಿರುವಂತಹ ಸುದ್ದಿ. ಕಾಂಗ್ರೆಸ್ನಲ್ಲಿ ಬಿಗ್ ಲೀಡರ್ ಅಂತಾನೆ ಗುರುತಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯ ಗುರಿಯನ್ನು ಹಿಡ್ಕೊಂಡು ಆ ಗುರಿಯನ್ನು ಸಾಧಿಸೋಕೆ ಬಿಜೆಪಿ ಸೇರ್ತಾರ ಡಿ.ಕೆ. ಶಿವಕುಮಾರ್ ಅನ್ನೋ ಚರ್ಚೆ ಈಗ ರಾಜಕೀಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಯಾವ ಮಟ್ಟ ತಲುಪಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಡಿ.ಕೆ. ಸಿಎಂ ಆಗೋದು ಕನಸು ಅಂತ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಈಗ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಒಂದು ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಇದರ ಜೊತೆಗೆ ಇನ್ನಷ್ಟು ವಿಚಾರಗಳು ಕೂಡ ಒಂದಕ್ಕೊಂದು ಕುತೂಹಲಕ್ಕೆ ಕಾರಣವಾಗಿವೆ. ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಅವರ ಆ ಒಂದು ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಫೆಬ್ರವರಿ 14 ಪುಲ್ವಾಮಾ ದಾಳಿಯ ನಮ್ಮ ಸೈನಿಕರ ಬಲಿದಾನದ ದಿನ. ಬಹಳ ದುಃಖದಿಂದ ದೇಶದ ಜನ ಸೈನಿಕರನ್ನು ನೆನಪು ಮಾಡಿಕೊಂಡ್ರು. ನಮ್ಮ ರಕ್ಷಣೆಗಾಗಿ ಸೈನಿಕರು ಜೀವವನ್ನು ಬಿಟ್ಟಿರುವಂತಹದ್ದು. ಈ ದಿನವನ್ನು ರಾಜಕೀಯ ಲೆಕ್ಕಾಚಾರವೇ ಉಲ್ಟಾಗುವಂತೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಟ್ವೀಟ್ನ ಮೂಲಕ. ದೇಶದ ರಕ್ಷಣೆ, ಸೈನಿಕರು ಇದು ಯಾರ ಸ್ವತ್ತು ಕೂಡ ಅಲ್ಲ, ಬಿಜೆಪಿಯ ಸ್ವತ್ತು ಅಲ್ಲ. ಕೇಂದ್ರ ಸರ್ಕಾರ, ಅಲ್ಲಿ ಯಾವ ಸರ್ಕಾರ ಇದೆ ಇದ್ಯಾವುದೂ ಸಂಬಂಧ ಪಡೋದೇ ಇಲ್ಲ. ಬಿಜೆಪಿಗರು ಮಾತ್ರ ದೇಶಭಕ್ತರು, ಬೇರೆಯವರು ವಿರೋಧಿಗಳು ಅನ್ನೋ ಥರ ಅಲ್ಲ. ಆದರೆ ಪುಲ್ವಾಮಾ ದಾಳಿ ಅಂತ ಬಂದಾಗ ಒಂದಷ್ಟು ಪರ ವಿರೋಧಗಳು ಇವೆ. ಎಲೆಕ್ಷನ್ ಟೈಮ್ನಲ್ಲಿ ದಾಳಿಯಾಗಿದ್ದು, ಹಾಗೆ ಸಾಕ್ಷಿ ಕೇಳಿದ್ದು, ಪುಲ್ವಾಮಾ ವಿಚಾರದಲ್ಲಿ ಜಟಾಪಟಿ ಇದೆ, ಪರ ವಿರೋಧ ಇದೆ. ಡಿ.ಕೆ. ಶಿವಕುಮಾರ್ ಅವರ ಆ ಒಂದು ಟ್ವೀಟನ್ನು ನೋಡಿದ್ರೆ ಇದು ಯಾರೋ ಬಿಜೆಪಿಗರು ಮಾಡಿರುವಂತಹ ಟ್ವೀಟ್ ಆಗಿದೆಯಲ್ಲ ಅನ್ನೋ ರೀತಿ ಕಮೆಂಟ್ಸ್ಗಳು ಬಂದಿವೆ. ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಸಿಂಪಲ್ ಆಗಿ, ಇವತ್ತು ಹುತಾತ್ಮರ ದಿನ, ಇಷ್ಟೊಂದು ಜನ ಸೈನಿಕರು ನಮಗೋಸ್ಕರ ಜೀವ ಕೊಟ್ಟಿದ್ದಾರೆ, ಅವರ ತ್ಯಾಗ ಬಲಿದಾನ ನಮ್ಮ ರಾಷ್ಟ್ರದ ರಕ್ಷಣೆಗಾಗಿ, ಏಕತೆಗಾಗಿ, ಭದ್ರತೆಗಾಗಿ ಕೊಟ್ಟಂತಹ ಕೊಡುಗೆ, ಅವರ ಋಣವನ್ನು ತೀರಿಸೋದಕ್ಕೆ ಆಗೋದಿಲ್ಲ. ನಾವು ಒಂದೇ ಒಂದು ಕೆಲಸ ಏನು ಮಾಡ್ಬೋದು ಅಂದರೆ, ನಾವು ಒಂದಾಗಿ ಒಗ್ಗಟ್ಟಾಗಿ ಭಯೋತ್ಪಾದಕತೆಯನ್ನ ದೇಶದ ಯಾವುದೇ ಮೂಲೆಯಲ್ಲಿದ್ರೂ ಮಟ್ಟ ಹಾಕಬೇಕು ಅಂತ ಟ್ವೀಟನ್ನು ಮಾಡಿದ್ದಾರೆ. ಈ ಸಾಲುಗಳನ್ನು ನೋಡ್ತಾ ಇದ್ದ ಹಾಗೆ ಸಾಕ್ಷಿ ಕೊಡಿ ಅಂತ ಸುಮಾರು ಪ್ರತಿಪಕ್ಷಗಳು ಪುಲ್ವಾಮಾ ದಾಳಿ ವಿಚಾರದಲ್ಲಿ ಮಾತನಾಡ್ತಾ ಇದ್ವು. ಆದರೆ ಡಿ.ಕೆ. ಶಿವಕುಮಾರ್ ಅವರು ತ್ಯಾಗ ಬಲಿದಾನ, ಸೈನಿಕರ ಬಲಿದಾನ, ನಮ್ಮ ದೇಶದ ರಕ್ಷಣೆ ಇದರ ಬಗ್ಗೆ ಮಾತನಾಡಿದ್ದಾರೆ. ಈ ಒಂದು ಟ್ವೀಟ್ಗೆ ಯಾವ ರೀತಿ ಕಮೆಂಟ್ಸ್ಗಳು ಬಂದಿವೆ ಅಂದರೆ, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋ ಟೈಮ್ ಬಂದಿದೆ, ಡಿ.ಕೆ. ಶಿವಕುಮಾರ್ ಅವರು ಕೆಲವೇ ದಿನಗಳಲ್ಲಿ ಸರ್ಪ್ರೈಸ್ ಕೊಡ್ತಾರೆ, ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗೋ ಮುನ್ಸೂಚನೆ ಸಿಗ್ತಾ ಇದೆ ಅನ್ನೋ ರೀತಿಯ ಕಮೆಂಟ್ಸ್ಗಳು ಬರ್ತಾ ಇವೆ. ಡಿ.ಕೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಅಸಲಿ ಸಮಯ ಬಂದಿದೆ ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಇಲ್ಲಿ ಫೆಬ್ರವರಿ 14 ಪುಲ್ವಾಮಾ ದಾಳಿಯ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದ ಹಾಗೆ ಬಿಜೆಪಿಯ ಕಡೆಗೆ ಡಿ.ಕೆ. ಹೆಜ್ಜೆ ಹಿಡಿತಿದ್ದಾರೆ ಅನ್ನೋ ಬಗ್ಗೆ ರಾಜಕೀಯದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ಕೇವಲ ಇದಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು ಕೂಡ ಬೇರೆಯದ್ದೇ ರೀತಿಯಲ್ಲಿದೆ ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್. ಇನ್ನು ಮೊನ್ನೆ ಉದಯಗಿರಿ ಗಲಾಟೆ ಆದಾಗ RSSನವರು ವೇಷ ಬದಲಿಸಿಕೊಂಡು ಬಂದು ಕಲ್ಲು ತೂರಿದ್ದಾರೆ, ಫೋಟೋಸ್ ವಿಡಿಯೋಸ್ ಸಾಕ್ಷಿನೂ ಇದೆ ನಮ್ಮ ಹತ್ರ ಅಂತ ಲಕ್ಷ್ಮಣ್ ಅವರು ರಿಲೀಸ್ ಮಾಡಿದ್ದು, ವಾಗ್ದಾಳಿ ನಡೆಸಿದ್ದು. ಇನ್ನು ರಾಜಣ್ಣ ಅವರು ಉದಯಗಿರಿಲಿ ತಗೊಂಡೋಗಿ ಯಾಕಿಡಬೇಕಿತ್ತು ಅವನ್ನ, ಅದು 100% ಮುಸಲ್ಮಾನರ ಏರಿಯಾ ಅಂತ ಹೇಳೋ ಮೂಲಕ ಅದೇನು ಪಾಕಿಸ್ತಾನನ ಅನ್ನೋ ಆಕ್ರೋಶಕ್ಕೆ ಗುರಿ ಆಯಿತು. ಪೊಲೀಸ್ನವರ ವಿರುದ್ಧವೇ ಚೀತು ಅಂತ ಸಚಿವರುಗಳೇ ಉಗಿಯೋದಕ್ಕೆ ಶುರು ಮಾಡಿದ್ರೆ ನೈತಿಕತೆಯನ್ನ ಕುಗ್ಗಿಸಿದಾಗೆ ಅಲ್ವಾ ಅಂತ ಆಕ್ರೋಶ ಕೂಡ ವ್ಯಕ್ತವಾಯಿತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ರು, ಕಲ್ಲು ತೂರಿದ್ದು 15-16 ವರ್ಷದ ಮುಸಲ್ಮಾನ್ ಹುಡುಗರು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕಾಂಗ್ರೆಸ್ನ ನಾಯಕರಿಗೇನೆ ಟಕ್ಕರನ್ನ ಕೊಟ್ಟರು. ಆ ಘಟನೆಗೆ ಕಾರಣ ಆಗಿದ್ದು ಯಾರು ಅನ್ನೋ ಬಗ್ಗೆ ಅವರ ಸ್ಟೇಟ್ಮೆಂಟ್, ಪೊಲೀಸರನ್ನ ಸಮರ್ಥನೆ ಮಾಡಿಕೊಂಡಿದ್ದು, ಮಿನಿಸ್ಟರ್ಗಳಿಗೆ, ತಮ್ಮದೇ ಪಕ್ಷದ ಸಿದ್ದರಾಮಯ್ಯ ಟೀಮ್ನ ಮಿನಿಸ್ಟರ್ಗಳಿಗೆ ತಿರುಗೇಟನ್ನ ಕೊಟ್ಟಿದ್ದು. ಡಿ.ಕೆ. ಶಿವಕುಮಾರ್ ಅವರು ನಿಧಾನಕ್ಕಲ್ಲ, ತುಂಬಾ ಗಟ್ಟಿಯಾಗಿಯೇ ಹಿಂದುತ್ವದ ಅಸ್ತ್ರವನ್ನ ಕೈಯಲ್ಲಿ ಎತ್ತಿ ಹಿಡ್ಕೊಳ್ತಾ ಇದ್ದಾರೆ, ಅದು ಕೂಡ ಕಾಂಗ್ರೆಸ್ನ ಒಳಗಡೆ ಇದ್ದು ಅನ್ನೋದು ಇಲ್ಲಿ ತುಂಬಾ ಕ್ಲಿಯರ್. ಈ ಉದಯಗಿರಿ ವಿಚಾರ ಕಾಂಗ್ರೆಸ್ನ ಒಳಗಡೆ ಕೋಲಾಹಲವನ್ನೇ ಸೃಷ್ಟಿ ಮಾಡ್ತು. ಈ ಟೈಮ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತುಂಬಾನೇ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು, ಅಲ್ಲಿ 15-16 ವರ್ಷದ ಮುಸಲ್ಮಾನ್ ಹುಡುಗರೇನೋ ಮಾಡಿದ್ದಾರೆ, ಅದನ್ನು ತಡೆಯೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರ ಪರವಾಗಿಯೂ ನಿಂತು
ಬೇರೆಯದ್ದೇ ರೀತಿಯ ಉತ್ತರವನ್ನ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅವರು. ಇನ್ನು ಕುಂಭಮೇಳ ಗಂಗೆಯಲ್ಲಿ ಮುಳುಗಿ ಎದ್ರೆ ಬಡತನ ಹೋಗುತ್ತಾ, ಕಾಂಪಿಟೇಷನ್ ನಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಅಂತ ಖರ್ಗೆ ಅವರು ಹೇಳಿಕೆ ಕೊಟ್ಟು ಕೆಲವು ದಿನಗಳಲ್ಲಿ ಕುಂಭಮೇಳಕ್ಕೆ ಕುಟುಂಬ ಸಮೇತವಾಗಿ ಹೋಗಿ ಪವಿತ್ರ ಸ್ನಾನವನ್ನ ಮಾಡಿ, ನಾನು ನನ್ನ ನಂಬಿಕೆಯನ್ನ ಯಾರು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ನನ್ನ ನಂಬಿಕೆ ನನ್ನ ಧರ್ಮ ಅಂತ ಗುಡುಗಿದ್ರು ಡಿ.ಕೆ. ಶಿವಕುಮಾರ್ ಅವರು. ಇದು ಎಐಸಿಸಿ ಅಧ್ಯಕ್ಷರಿಗೆ ಮುಖಭಂಗ ಆಯಿತು ಅಂತಾನೆ ಹೇಳ್ಬೋದು. ಕೆಪಿಸಿಸಿ ಅಧ್ಯಕ್ಷರು ಯಾರೋ ಒಬ್ಬ ಕಾಂಗ್ರೆಸ್ನ ನಾಯಕ ಅಂತ ಅಲ್ಲ, ಇವರು ಕಾಂಗ್ರೆಸ್ಗೆ ಈಗ ಬಲ ಇರುವಂತಹ ರಾಜ್ಯದ, ಅದರಲ್ಲೂ ಖರ್ಗೆ ಅವರ ತವರು ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಸೆಡ್ಡು ಹೊಡೆದಂಗೆ ಆಯಿತು. ಖರ್ಗೆ ಅವರಿಗೆ ಮಹಾ ಮುಖಭಂಗ ಆಯಿತು ಈ ವಿಚಾರದಲ್ಲಿ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಕೆಲವು ತಿಂಗಳ ಹಿಂದಷ್ಟೇ ಮೋದಿಯವರನ್ನ ಬೇರೆಯವರಿಗೆ ಸುಳಿವು ಸಿಗದಂತೆ ಭೇಟಿಯಾಗಿ ಬಂದಿದ್ದಾರೆ ಅನ್ನೋ ಸುದ್ದಿ. ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಬಂದಿದ್ದಾರೆ, ಬಹಳ ಪಾಸಿಟಿವ್ ಆಗಿ ನನಗೆ ರೆಸ್ಪಾನ್ಸ್ ಸಿಕ್ತು ಅಂತೆಲ್ಲ ಸುದ್ದಿಯಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿರಲಿಲ್ಲ ಮೋದಿ, ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಿದೆ, ಸಿಎಂಗೆ ಸಿಕ್ಕಿರಲಿಲ್ಲ, ಡಿ.ಸಿ.ಎಂಗೆ ಸಿಕ್ಕಿರುತ್ತೆ. ಇದರ ಬಗ್ಗೆ ಎಐಸಿಸಿ ಕೂಡ ವಿಚಾರ ಮಾಡಿದೆ, ಏನೋ ಮಾಹಿತಿಯನ್ನ ಹುಡುಕ್ತಾ ಇದೆ ಅನ್ನೋ ಸುದ್ದಿ ಕೂಡ ಬಂತು. ಡಿ.ಕೆ. ಶಿವಕುಮಾರ್ ಅವರು ಯಾರಿಗೂ ಹೇಳದೆ ಹೋಗಿ ಮೋದಿಯನ್ನ ಭೇಟಿ ಮಾಡಿದ್ದಾರಂತೆ ಅನ್ನೋ ಚರ್ಚೆ ಕೂಡ ನಡೀತಾ ಇತ್ತು. ಇನ್ನು ಸಿದ್ದರಾಮಯ್ಯ ಅವರು ಭೇಟಿಯಾದಾಗ ಸಿದ್ದರಾಮಯ್ಯ ಅವರ ಬಳಿ ಡಿ.ಕೆ. ಶಿವಕುಮಾರ್ ಅವರು ಹೇಗಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಪ್ರಧಾನಿ ಮೋದಿ ಕೇಳಿದ್ರು. ನಿಮ್ಮನ್ನ ವಿಚಾರಿಸಿದ್ರಪ್ಪ PM ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹೀಗಾಗಿ ಇವೆಲ್ಲವನ್ನ ಒಟ್ಟಿಗೆ ನೋಡಿದಾಗ ಡಿ.ಕೆ. ಶಿವಕುಮಾರ್ ಅವರದ್ದು ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಇರಬಹುದು. ಹೈಕಮಾಂಡ್ಗೆ, ಕಾಂಗ್ರೆಸ್ನ ನಾಯಕರಿಗೆ ನನಗೆ ಬೇರೆ ದಾರಿ ಇಲ್ಲ ಅಂತ ಅಲ್ಲ, ಈ ಹಿಂದೆ ಓಪನ್ ಆಗಿ ಹೇಳಿದ್ರು, IT ರೈಡ್, ED ರೈಡ್ ಎದುರಾದಾಗ ನನ್ನನ್ನು ಅಲ್ಲಿಗೆ ಕರ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು, ಅದಕ್ಕೆ ಹೆದರಿಸಿದ್ರು ಅಂತ ಬಿಜೆಪಿಯಲ್ಲಿ ಆಫರ್ ಇದೆ ಅಂತ ಓಪನ್ ಆಗಿ ಹೇಳಿಕೊಂಡಿದ್ರು. ಆದರೂ ನಾನು ಪಕ್ಷದ ಸಿಪಾಯಿಯಾಗಿ ಯಾವುದೇ ಕಷ್ಟ ಬಂದರೂ ಗಟ್ಟಿ ಬಂಡೆಯಂತೆ ನಿಂತುಕೊಂಡೆ ಅಂತ ಸಂದೇಶವನ್ನ ಕೊಟ್ಟಿದ್ರು. ಈಗ ಅದನ್ನು ನೆನಪಿಸ್ತಾ ಇದ್ದಾರೆ. ನಾನು ಅವತ್ತು ರಿಸ್ಕನ್ನು ತಗೊಂಡೆ, ಇವತ್ತು ನನಗೆ ಆಫರ್ ಏನೂ ಇಲ್ಲ ಅಂತ ಅಲ್ಲ. ಪ್ರಯತ್ನಗಳು ಸೋಲ್ಬಹುದು, ಆದರೆ ಪ್ರಾರ್ಥನೆ ಸೋಲಲ್ಲ. ನನಗೂ ಒಳ್ಳೆಯ ಸಮಯ ಬಂದೇ ಬರುತ್ತೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಆದರೆ ಈಗಂತೂ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ದಲಿತ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಣದ ಸಚಿವರಿಗೆ ಅವಕಾಶ ಸಿಕ್ಕಿದೆ. ಅವರು 5 ವರ್ಷ ನಾನೇ CM ಅನ್ನೋ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ. ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅನ್ನೋ ಹಂಬಲ ಇದೆ. ಮುಂದಿನ ಅವಧಿಗೆ ರಿಟೈರ್ಡ್ ಆಗಲ್ಲ, ನಾನು ಮತ್ತೆ ಚುನಾವಣೆಯಲ್ಲಿ ನಿಲ್ತೀನಿ ಅನ್ನೋ ಮೆಸೇಜನ್ನು ಕೊಡೋ ಮೂಲಕ ಯಾರು ನಿಧಾನಕ್ಕೆ ಡಿ.ಕೆ. ಬಣ ಸೇರೋದಕ್ಕೆ ಮುಂದಾಗಿದ್ರಲ್ಲ, ಸಿದ್ದರಾಮಯ್ಯ ರಿಟೈರ್ಡ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವರೆಲ್ಲ ಮತ್ತೆ ಸಿದ್ದು ಬಣ ಸೇರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಇಲ್ಲದೆ ಇದ್ರೆ ನಮಗೆ ಓಟ್ ಹೇಗೆ ಬೀಳುತ್ತೆ, ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆದರೆ ಅವರ ಹೆಸರಲ್ಲೇ ಓಟ್ ಬೀಳುತ್ತೆ ಅನ್ನೋರು ಸಿದ್ದರಾಮಯ್ಯ ಬಣದಲ್ಲೇ ಕೂತಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಈಗಂತೂ ಆಘಾತನೇ ಎದುರಾಗಿದೆ. ಪದೇ ಪದೇ ನನಗೆ ಈ ರೀತಿ ಅನ್ಯಾಯ ಆಗುತ್ತೆ ಅನ್ನೋ ಮಾತುಗಳನ್ನ ಅವರು ಚಾನ್ಸ್ ಸಿಕ್ಕಾಗೆಲ್ಲ ಓಪನ್ ಆಗಿ ಹೇಳ್ತಾ ಬಂದಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರನ್ನ ಯಾವಾಗ ಚೇಂಜ್ ಮಾಡ್ತಾರೆ ಅಂತ ಕಾಂಗ್ರೆಸ್ನ ಸಿದ್ದು ಬಣದವರು ಕಾಯ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪು ಆಗ್ತಿದ್ದಾರೆ. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಸೇರ್ತಾರಾ ಅನ್ನೋ ಬಗ್ಗೆ ರಾಜಕೀಯ ವಲಯದಲ್ಲಿ ಸಂಚಲನವೇ ಎಬ್ಬಿಸಿದೆ. ಇನ್ನು ನಿಮ್ಮ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರಾ ಇಲ್ವಾ ಅನ್ನೋ ಬಗ್ಗೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.